ಹಿಂದೂ ಧರ್ಮದಲ್ಲಿ ಅಡಗಿರುವ ವೈಜ್ಞಾನಿಕ ಸತ್ಯಗಳು. ಕಾಲುಂಗುರವನ್ನು ಧರಿಸುವುದರಿಂದ ಗರ್ಭಕೋಶದ ಆರೋಗ್ಯವು ಚೆನ್ನಾಗಿರುತ್ತದೆ. ಹಾಗೆ ತುಳಸಿ ಪೂಜೆಯನ್ನು ಮಾಡುವುದರಿಂದ ಆಮ್ಲಜನಕ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಚರಣ ಸ್ಪರ್ಶವನ್ನು ಮಾಡುವುದರಿಂದ ಶಕ್ತಿ ವರ್ಗಾವಣೆ ಮತ್ತು ಮೆದುಳಿನ ಆರೋಗ್ಯವು ಉತ್ತಮವಾಗಿರುತ್ತದೆ. ನಾವು ಪ್ರತಿದಿನ ಕೆಳಗೆ ಕೂತು ಊಟ ಮಾಡುವುದರಿಂದ ಪಚನಕ್ರಿಯೆ ಮತ್ತು ಆಸನಗಳು ಮಾಡಲು ಸುಲಭವಾಗುತ್ತವೆ. ಹಣೆಗೆ ತಿಲಕವನ್ನು ಇಡುವುದರಿಂದ ಏಕಾಗ್ರತೆ ಮತ್ತು ಆಜ್ಞಾಚಕ್ರವು ಆಕ್ಟಿವ್ ಆಗುತ್ತದೆ. ಕಿವಿಗೆ ಓಲೆಯನ್ನು ಧರಿಸುವುದರಿಂದ ಆಕ್ಯುಪ್ರೆಷರ್ ಮತ್ತು ಶಕ್ತಿಯು ಹೆಚ್ಚಾಗುತ್ತದೆ. ಕೈಗೆ ಪ್ರತಿಯೊಬ್ಬರು ಬಳೆಯನ್ನು ಧರಿಸುವುದರಿಂದ ರಕ್ತ ಪರಿಚಲನೆಯು ಶುದ್ಧಿಯಾಗುತ್ತದೆ. ದೇವಸ್ಥಾನದ ಗಂಟೆಯು ಧ್ವನಿ ತರಂಗಗಳು ಮತ್ತು ಮೆದುಳಿನ ಪ್ರಚೋದನೆಯನ್ನು ಹೆಚ್ಚಿಸುತ್ತದೆ. ಗಂಡಸರು ತಲೆಯಲ್ಲಿ ಶಿಕೆಯನ್ನು ಬಿಡುವುದರಿಂದ ಮೆದುಳಿನ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚುತ್ತದೆ. ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ವಿಟಮಿನ್ ಡಿ ಮತ್ತು ದೈಹಿಕ ಆರೋಗ್ಯ ಹೆಚ್ಚಾಗುತ್ತದೆ. ಉಪವಾಸವನ್ನು ಮಾಡುವುದರಿಂದ ದೇಹದ ಶುದ್ಧೀಕರಣ ಮತ್ತು ಜೀವಕೋಶಗಳ ಪುನರುಜ್ಜೀವನವಾಗುತ್ತದೆ. ಪ್ರತಿಯೊಬ್ಬರೂ ನಮಸ್ಕಾರವನ್ನು ಮಾಡುವುದರಿಂದ ನರಗಳ ಸಂಪರ್ಕ ಮತ್ತು ಮಾನಸಿಕ ಶಾಂತಿ ಹೆಚ್ಚಾಗುತ್ತದೆ. ಸಿಂಧೂರವನ್ನು ಹಚ್ಚುವುದರಿಂದ ರಕ್ತದೊತ್ತಡ ನಿಯಂತ್ರಣ ಮತ್ತು ಆರೋಗ್ಯವು ಉತ್ತಮವಾಗಿರುತ್ತದೆ. ವಿಗ್ರಹ ಪೂಜೆಯನ್ನು ಮಾಡುವುದರಿಂದ ಮಾನಸಿಕ ಶಾಂತಿ ಮತ್ತು ಏಕಾಗ್ರತೆ ಹೆಚ್ಚಾಗುತ್ತದೆ. ನದಿಯ ನೀರಿನಲ್ಲಿ ನಾಣ್ಯವನ್ನು ಮಿಶ್ರಣ ಮಾಡಿ ಸ್ನಾನ ಮಾಡುವುದರಿಂದ ತಾಮ್ರ ಮತ್ತು ಖನಿಜಗಳ ಸೇರ್ಪಡೆಯಾಗುತ್ತದೆ. ಅರಳಿ ಮರದ ಪೂಜೆ ಮಾಡುವುದರಿಂದ ಆಮ್ಲಜನಕ ಮತ್ತು ಪರಿಸರ ರಕ್ಷಣೆಯಾಗುತ್ತದೆ. ಇಷ್ಟು ಹಿಂದೂ ಧರ್ಮದ ವೈಜ್ಞಾನಿಕ ಸತ್ಯಗಳ ಬಗ್ಗೆ ಮಾಹಿತಿ. ಯಾರಿಗೆಲ್ಲ ಈ ಮಾಹಿತಿ ಇಷ್ಟವಾಯಿತು ಪ್ರತಿಯೊಬ್ಬರು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದೇವಿ ಭಕ್ತೆ ಯೂಟ್ಯೂಬ್ ಚಾನಲ್.